3550 FRP ಫಿಕ್ಸ್ ಮಾಡಿರುವಂತಹದ್ದು 3550 ರೂಪಾಯಿ, 3290 ರೂಪಾಯಿ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 rupees. 3550 ರೂಪಾಯಲ್ಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು. ಆದರೆ ನಮ್ಮ ಸರ್ಕಾರ ಈಗ ಏನು 3200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ರೆ 4100 ಆಗ್ತದೆ, 4200 ಆಗ್ತದೆ ಇಲ್ಲಿ. ಎಲ್ಲ 800ರಿಂದ 1000 ರೂಪಾಯಿ ಆಗ್ತದೆ. 750 ಟು ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ ಆಫ್ ಅದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅದು ಕೇಂದ್ರ ಸರ್ಕಾರದ 3550 ರೂಪಾಯಿ. ಆದರೆ ಇಲ್ಲಿ ಸ್ಟೇಟ್ನಲ್ಲಿ 3200 ಪ್ಲಸ್ 800ರಿಂದ 1000 ರೂಪಾಯಿವರೆಗೆ ಡಿಫರೆನ್ಸ್ ಆಗ್ತದೆ. ನೀವು ಹೇಳಿದಾಗೆ ಅಂದರೆ 4000 ದಾಟ್ತದೆ ನಮ್ಮದು ಕೇಂದ್ರ. ಅದು ಅದು ಮೈನಸ್ ಟ್ರಾನ್ಸ್ಪೋರ್ಟ್ ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೀವು ಹೇಳ್ತಾರೋ ರೇಟ್ ಕೊಟ್ಟಿರಿ ಅಂತಂದ್ರೆ ರೈತರು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಹೇಳಿದ್ದಾರೆ. ಈಗ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ನಾನು ಈಗ FRP ಯಾರು ನಿಗದಿ ಮಾಡಿರೋದು ಅಂತ ಹೇಳ್ತಾ ಇದ್ದೇನೆ. ರೈತರಿಗೆ ಬಹುಶಃ ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ನೀವು ಕೊಡಬೇಕು. ರಾಜಕಾರಣಿ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಏನು 3 ವರ್ಷದಿಂದ ನೋಡ್ರಿ, 3 ವರ್ಷದಿಂದಲ್ಲ, ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRP ನ?